ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಪಲಂನೇರು ಹಸುಗಳ ಸಂತೆ ಆದ್ರೆ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ. ಪಲಂನೇರು ಹಸುಗಳ ಸಂತೆ ಪ್ರತಿ ಶುಕ್ರವಾರ ನಡೆಯುತ್ತೆ ಸಂತೆ. ಪಲಂನೇರು ಅಂದ್ರೆ ಪಲಂನೇರಿಂದ ಒಂದು 2 ಕಿಲೋಮೀಟರ್ಸ್ ಆಚೆ, ಅಂದ್ರೆ ಇಲ್ಲಿ ಕೇಟ್ಲ ಫಾರಂ ಬ್ರಿಡ್ಜ್ ಅಂತ ಬರುತ್ತೆ, ಅಲ್ಲಾದ್ರೆ ಆಗುತ್ತೆ ಸಂತೆ ಪ್ರತಿ ಶುಕ್ರವಾರ. ನೋಡ್ಬೋದು, ಇದು ಹೈವೇ, ತಿರುಪತಿ ಬೆಂಗಳೂರು ಹೈವೇ. ಈ ಹೈವೇ ಪಕ್ಕದಲ್ಲೇ ನಡೆಯುತ್ತೆ ಸಂತೆ ಪ್ರತಿ ಶುಕ್ರವಾರ. ಹಸುಗಳಾದ್ರೆ ಹಾಲು ಹಸುಗಳು ಸಿಗುತ್ತೆ, ತುಂಬಾ ಹಸುಗಳು ಸಿಗುತ್ತೆ, ಇನ್ನ ಕರುಗಳು ಸಿಗುತ್ತೆ, ಎತ್ತುಗಳು ಸಿಗುತ್ತೆ ಇಲ್ಲಿ. ಇನ್ನು ಹೋಗಿ ಡೀಟೇಲ್ಸ್ ಆದ್ರೆ ತಿಳ್ಕೊಳ್ಳಕ್ ಮುಂಚೆ ಒಂದು ಲೈಕ್ ಹಾಕಿ ಬ್ರದರ್. ನಿಮ್ ಲೈಕು ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನನ್ಗೆ ಇನ್ನೇನು ಬೇಡ, ಒಂದು ಲೈಕ್ ಹಾಕಿ ಸಾಕು. ನಿಮ್ ಲೈಕ್ ಇಂದ ನನ್ಗೆ ತುಂಬಾ ಹೆಲ್ಪ್ಫುಲ್ ಇದೆ, ಆದ್ರಿಂದ ಒಂದು ಲೈಕ್ ಹಾಕಿ. ಇನ್ನ ವಿಡಿಯೋ ಹೆಂಗಿದೆ ಅಂತ ಮತ್ತೆ ರೇಟ್ಸು ಏನಾದ್ರು ಕಮ್ಮಿ ಆಗಿದೆಯಾ ಇಲ್ವಾ ಅಂತ ಕಾಮೆಂಟ್ ಆದ್ರೆ ಮಾಡಿ. ಇನ್ನೊಂದು ವಿಷಯ, ಹಸುಗಳಿಗೆ ಕಿವಿಗಳಿಗೆ ವೈರಸ್ ಆದ್ರೆ ಬರ್ತಿದೆ, ಅದು ಬಂದ್ರೆ ಸ್ವಲ್ಪ ಕಷ್ಟ ಇದೆ ಕಂಟ್ರೋಲ್ ಮಾಡೋದು. ಆದ್ರಿಂದ ಫಸ್ಟ್ ಅಲ್ಲೇ ನೋಡ್ಕೊಳ್ಳಿ. ಹಸುಗಳು ಸಾಕು ಅವ್ರಿಗೆ ಹೇಳ್ತಾ ಇರೋದು ನಾನು. ಯಾರ್ಯಾರು ಹಸುಗಳು ಸಾಕ್ತಾ ಇದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಆ ವೈರಸ್ ಬಂದಿದೆ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತಂದ್ರೆ, ಹಸುಗಳು ಕಿವಿ ಹತ್ರ ನೊಣಗಳಾದ್ರೆ ತಿರುಗ್ತಾ ಇರುತ್ತೆ, ಹಸುಗಳು ಕಿವಿ ಕೂಡ ಉಜ್ತಾ ಇರುತ್ತೆ. ನೋಡ್ಕೊಳ್ಳಿ, ಸ್ವಲ್ಪ ಫಸ್ಟ್ ಅಲ್ಲೇ ಕಂಟ್ರೋಲ್ ಮಾಡ್ಬೋದು. ಇನ್ನ ಹೋಗಿ ಡೀಟೇಲ್ಸ್ ಅದೇ ನೋಡೋಣ, ಹೋಗೋಣ ಬನ್ನಿ. ಏನ್ ರೇಟ್ చెప్తాను ఇది? 32 పాలా? ఎన్నుంది పాలు? 32,000 ಹೇಳ್ತವ್ರೆ. 4 ಲೀಟರ್ ಹಾಲಿದೆ ಅಂತ ಹೇಳ್ತವ್ರೆ. ಈ ಜೆರ್ಸಿ ಹಸು ಇದು ನೋಡ್ಬೋದು, ಆರ್ಡರ್ ನೋಡ್ತವ್ರೆ ನೋಡಿ. ಕೊಂಡ್ಕೊಳ್ಳೋರು ಹಂಗೆಲ್ಲ ನೋಡಿದ್ರೆ ತಗೊಂತಾರೆ. ಇದು ಪಲಂನೇರು ಹಸುಗಳ ಸಂತೆ ಪ್ರತಿ ಶುಕ್ರವಾರ ನಡೆಯುತ್ತೆ ಇಲ್ಲಿ ಸಂತೆ. ಹಾಲು ಹಸುಗಳು ಮತ್ತೆ ನಿಂಪು ಹಸುಗಳಾದ್ರೆ ಇರುತ್ತೆ. ಇಲ್ಲಿ ಹಾಲು ಹಸುಗಳು, ಆ ಕಡೆ ನಿಂಪು ಹಸುಗಳಾದ್ರೆ ಇದೆ. ನಿಂಪು ಅಂದ್ರೆ ತುಂಬಾ ಹಸುಗಳು ಆ ಕಡೆ ಇದೆ. ಹೋಗೋಣ, ಹೇಳೋಣ ನಾವೆಲ್ಲ. ಮತ್ತೆ ಏನ್ ರೇಟ್ చెప్తారు? 39 పాలా? ఎన్నుంది పాలు? 4 ಲೀಟರ್ ఉంది. ಅದು ಅದಿಂದೇನಾ? 39,000 ಹೇಳ್ತವ್ರೆ. 4 ಲೀಟರ್ ಹಾಲಿದೆ ಅಂತ ಹೇಳ್ತವ್ರೆ ಆ ತಾತ ಅವರು. ಅದೇ ಫೈನಲ್ ರೇಟ್ ಇರಲ್ಲ, ಮತ್ತೆ ಬೇರೆ ಇರುತ್ತೆ, ಬೇರೆ ಆಡಿ ತಗೋಬಹುದು. ಅದು ಫೈನಲ್ ಎಂತ ಐತಿದೆ? ಫೈನಲ್ ಎಂತ ಐತಿದೆ? ಲಾಸ್ಟ್ ఎంత అయింది చెప్ప? ఎంత 30 అవుతుందా? 30 ಅಡುತ್ತಾ ಉಂಟಾರ 30ಕ್ಕೆ. ಜಾಸ್ತಿ ಕಡೆ ವ್ಯಾಪಾರಗಳಾದ್ರೆ ಆಗ್ತಿದೆ. ವ್ಯಾಪಾರ ಆಗುವಾಗ ಡಿಸ್ಟರ್ಬ್ ಆದ್ರೆ ಮಾಡಬಾರ್ದು. ఏం రేట్ చెప్తారన్నా? 37 చెప్తాను. 37 పాలా? పాలు వసూలు. పాలు ఎన్ని ఉన్నా? పాలు 5 నెలల సూలు. 37,000 ಹೇಳ್ತಾರೆ. ಹಾಲು 4 ಲೀಟರ್ ಇದೆ ಅಂತ ಹೇಳ್ತವ್ರೆ. ತುಂಬು 5 ತಿಂಗಳು ಅಂತ ಹೇಳ್ತವ್ರೆ. ಇದು ಜರ್ಸಿ ಹಸು, ಅದು ಫೈನಲ್ ಇರಲ್ಲ, ಮತ್ತೆ ಬೇರೆ ಆಡಿ ತಗೋಬಹುದು. ನೋಡ್ಬೋದು, ಇಲ್ಲೊಂದು ಹಸು ಆದ್ರೆ ಇದೆ. ఏం రేట్ చెప్తానన్నా? 4 పాలు లావా? ఏం చెప్తారన్నా? 28,500. 28,000 ಹೇಳ್ತವ್ರೆ. 4 ಲೀಟರ್, 4 ಕಲ್ಲು, 3 ಲೀಟರ್ ಹಾಲಿದೆ ಅಂತ ಹೇಳ್ತವ್ರೆ ಒಂದು ಹೊತ್ತಿಗೆ. ನೋಡ್ಬೋದು ಹಸುಗಳು. ನೋಡಿ, ಇಲ್ಲಿ ಜೆರ್ಸಿ ಹಸುಗಳು ತುಂಬಾ ಬರುತ್ತೆ. ಇವೆಲ್ಲ ಹಾಲು ಹಸುಗಳು. ఏం రేಟ್ చెప్తాను ఇది? 29 పాలా? ಇದು ಹಾಲು ಹಸು 39,000 ಹೇಳ್ತವ್ರೆ. 4 ಲೀಟರ್ ಹಾಲಿದೆ ಅಂತ ಹೇಳ್ತವ್ರೆ. ನೋಡ್ಬೋದು ಅಣ್ಣ ಅವ್ರದ್ದು. ಇಲ್ಲೊಂದಿದೆ ಹೋಲಿಸ್ಟೈನು ನೋಡಿ, ಹೋಗ್ತಾ ಇದ್ದಾರೆ. ಹಸುಗಳು
ಹಸುಗಳಾದ್ರೆ ಫುಲ್ ಆಗಿ ಸೇರುತ್ತೆ ಇಲ್ಲಿ. ಹಸುಗಳು ತಗೊಳ್ಳುವಾಗ ಸ್ವಲ್ಪ ನೋಡಾದ್ರೆ ತಗೊಳ್ಳಿ, ಸ್ವಲ್ಪ ನೋಡಿ ಎಲ್ಲ ನೋಡಿ ಆದ್ರೆ ತಗೊಳ್ಳಿ. అన్న ఏం రేట్ చెప్తారా ఇది? 40,000 ಪಾಲ 40,000 ಹೇಳ್ತಾವ್ರೆ. ಇದು 5 ಲೀಟರ್ ಹಾಲು ಇದೆ ಅಂತ ಹೇಳ್ತಾವ್ರೆ. ಒಂದ್ ಹೊತ್ತಿಗೆ 5 ಲೀಟರ್ ಇದೆ ಅಂತ. ಅಬ್ರು ಫಸ್ಟ್ ಫೈನಲ್ ఎంత అవుతుంది? ఫైనల్ లో 35 అయితే 35 అయితే ఇచ్చేస్తారు. ಹಸುಗಳ ಮಾರುಕಟ್ಟೆ ಇದು. ಹೋಗೋಣ ಇನ್ನ ಮುಂದೆ. ನೋಡಿ ವ್ಯಾಪಾರಗಳಾಗ್ತಿದೆ. ವ್ಯಾಪಾರಗಳಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಡೈರೆಕ್ಟ್, ಇನ್ನೊಂದು ಇಂಡೈರೆಕ್ಟ್. ಡೈರೆಕ್ಟ್ ಅಂದ್ರೆ ಡೈರೆಕ್ಟ್ ಆಗಿ ಮಾತಾಡಿ ತಗೊಳ್ಳೋದು. ಇಂಡೈರೆಕ್ಟ್ ಅಂದ್ರೆ ಏನಾದ್ರು ಟವಲ್ ಏನಾದ್ರು ಹಾಕೊಂಡು ಮತ್ತೆ ವ್ಯಾಪಾರ ಮಾಡೋದು. ನೋಡಿ ಇಲ್ಲೊಂದಿದೆ. ಅಬ್ರು ಏನ್ ರೇಟ್ ಸಿಗ್ತಾನೆ? 45 ಅಂತ. 4 ಕೊಳ್ಳ 47,000. 47,000 ಹೇಳ್ತಾವ್ರೆ. ಹಾಲು 6-7 ಲೀಟರ್ ಇದೆ ಅಂತ ಹೇಳ್ತಾವ್ರೆ. 4 ಕಲ್ಲು ಹಸು, ಜರ್ಸಿ ಹಸು. ಫೈನಲ್ ಎಂತ ಐತಿ? 45 ಫೈನಲ್ ರೇಟು. 40 ಆದ್ರೆ ಕೊಟ್ಬಿಡ್ತೀವಿ ಅಂತ ಹೇಳ್ತಾವ್ರೆ. ಇನ್ನ ಜಾಸ್ತಿ ಸೇರ್ತಾವೆ ಹಸುಗಳು. ಈ ವಾರ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳ್ತಾವ್ರೆ ಅವರು. ನೋಡಿ ಹಸುಗಳಾದ್ರೆ ಬೊಂಬಾಟಾಗಿದೆ. ರೇಟ್ಗಳಾದ್ರೆ ಕಮ್ಮಿ ಆಗಿದೆ ಅಂತ ನಮ್ಗೆ ಅನಿಸ್ತಿದೆ. ನಿಮ್ಗೆ ಏನ್ ಅನಿಸ್ತಿದೆ ಅನ್ನೋದು ಕಾಮೆಂಟ್ ಮಾಡಿ. ಅಣ್ಣ ಏನ್ ರೇಟ್ చెప్తాను? 35 పాల నింప పాల ఎన్నొంది పాల 35,000 ಹೇಳ್ತಾರೆ. ಹಾಲು 5 ಲೀಟರ್ ಇದೆ ಅಂತ ಹೇಳ್ತಾರೆ. ಇವು ಹಾಲು ಹಸುಗಳು. ಫೈನಲ್ ఎంత అవుతుందా? 30,000 ఎంత ముందు అయితే ఇచ్చేస్తాం. 30,000 ಹಿಂದೆ ಕಮ್ಮಿ ಆದ್ರೆ ಸ್ವಲ್ಪ ಕೊಟ್ಬಿಡ್ತೀವಿ ಅಂತ ಹೇಳ್ತವ್ರೆ. పావులు అన్న ఏం రేట్ చెప్తారన్నా? 55 చెప్తాను. 55 అన్ని పాలవులేనా? రెండు ఆమె 55,000 ಹೇಳ್ತಾವ್ರೆ. 6 ಲೀಟರ್ ಹಾಲಿದೆ ಅಂತ ಹೇಳ್ತಾವ್ರೆ. ಅದೇ ಫೈನಲ್ ರೇಟ್ ಇರಲ್ಲ. ಇದು ಎಲ್ಲೋ ಇಟ್ನಾ 3 ಅಂದ್ರೆ 3ನೇ ಲ್ಯಾಕ್ಟೇಷನ್ ಅಂತ ಹೇಳ್ತಾವ್ರೆ. ಫೈನಲ್ అంటే 49 అయితే ఇస్తుంది. 45,000 ಹೇಳ್ತಾವ್ರೆ. ಇದು 4 ಲೀಟರ್ 40,000 ಹೇಳ್ತಾವ್ರೆ. ಇದು 4 ಲೀಟರ್ ಹಾಲಿದೆ ಅಂತ ಹೇಳ್ತಾವ್ರೆ. 35,000 ಹೇಳ್ತಾರೆ. 5 ಲೀಟರ್ ಹಾಲಿದೆ ಅಂತ ಹೇಳ್ತಾವ್ರೆ. ಅವ್ರದ್ದು ಸೂಲ್ ಹಸುಗಳಿದೆ, ಬಾರಿ ಹಸುಗಳು. ಆ ಕಡೆ ಹೋಗೋಣ. ಆ ಕಡೆ ఏం రేట్ చెప్తాను అన్న? ఏం రేట్ చెప్తాను? 60,000 చెప్తున్నాను. 60,000 ಹೇಳ್ತಾವ್ರೆ. ಇದೇ ಫಸ್ಟ್ ಲ್ಯಾಕ್ಟೇಷನ್ ಅಂತ ಹೇಳ್ತಾವ್ರೆ. 4 ಕಲ್ಲು ಇರ್ಬೋದು. ಇದು ಪಲಂನೇರು ಹಸುಗಳ ಸಂತೆ. ఏం రేట్ చెప్తారన్నా? 55,000. నింప పాల? నింపు 55,000 ಹೇಳ್ತಾವ್ರೆ. 2ನೇ ಲ್ಯಾಕ್ಟೇಷನ್. ಹಾಲು ಒಂದು 7-8 ಕೊಡುತ್ತೆ ಅಂತ ಹೇಳ್ತಾವ್ರೆ. ಹಾಲು 65,000 ಹೇಳ್ತಾವ್ರೆ. ಫಸ್ಟ್ನೇ ಸೂಲು ಪಡ್ಡೆ. ಅದು ಫೈನಲ್ ಇರಲ್ಲ, ಬೇರೆ ಇರುತ್ತೆ. ಫೈನಲ್ 60 ಆದ್ರೆ ಕೊಟ್ಬಿಡ್ತೀವಿ ಅಂತ ಹೇಳ್ತಾವ್ರೆ. ನೋಡ್ಬೋದು ಆಯ್ನ ಅವ್ರದ್ದು. 70,000 70,000 ಹೇಳ್ತಾವ್ರೆ. 2ನೇ ಲ್ಯಾಕ್ಟೇಷನ್ ಅಂತೆ. ಹಸುಗಳು ಇಂಥ ಹಸುಗಳೆಲ್ಲ ಸೇರ್ತವೆ ಇಲ್ಲಿ.
ಹಸು ಆದ್ರೆ ಚೆನ್ನಾಗಿದೆ, ಕೇಳೋಣ. ಹಾಲಸು ఎంత చెప్తాను అన్న? ఎంత చెప్తారు రేటు? 60,000 ಹೇಳ್ತಾವ್ರೆ. 4 ಕಲ್ಲು, ಅದು ಹೆಣ್ಣು ಕರು ಅಂತೆ. ಇದು ಜೆರ್ಸಿ 62,000 ಹೇಳ್ತಾವ್ರೆ. ಎಣ್ಣೆ ಸುಲಂತೆ ನೋಡ್ಬೋದು. ಆರ್ಡರು 40,000 ಹೇಳ್ತಾವ್ರೆ. ಇದು 6 ಲೀಟರ್ ಹಾಲಿದೆ ಅಂತ ಹೇಳ್ತಾವ್ರೆ. ಇದು ಅದ್ರ ಕರು ಇಲ್ಲಿದೆ, ಹಬ್ಬರಿಸ್ತಾ ಇದೆ ನೋಡ್ಬೋದು. ಹಸುಗಳು ಇನ್ನೊಂದಿದೆ ಹಸು ಇವ್ರದ್ದು. ಏನ್ ರೇಟ್ చెప్తారు? ಪಾಲಾ 32,000 ಹೇಳ್ತಾವ್ರೆ. ಹಾಲಸು ನೋಡ್ಬೋದು. ಅವ್ರದ್ದು ಇನ್ನ ಸಂತೆ ನೋಡ್ದಲ್ಲ, ಹಾಲ್ ರೇಟ್ ಆದ್ರೆ ತುಂಬಾ ಕಮ್ಮಿ ಆಗೋಗಿದೆ ಅಂತ ಹೇಳ್ತಾರೆ. ಫುಲ್ಲು ಹಾಲ್ ರೇಟ್ ಫುಲ್ಲು ಕಮ್ಮಿ ಆಗೋಗಿದೆ ಅಂತ ಹೇಳ್ತವ್ರೆ. ಆದ್ರಿಂದ ಹಸುಗಳ ರೇಟ್ ಆದ್ರೆ ಕಮ್ಮಿ ಇದೆ ಅಂತ ಹೇಳ್ತವ್ರೆ. ಹಸುಗಳು ಇಸ್ಕೊಳ್ಳುವಾಗ ಸ್ವಲ್ಪ ನೋಡಾದ್ರೆ ಇಸ್ಕೊಳ್ಳಿ. ನೋಡಿ ಅದೇ ಹೈವೇ, ಪಲ್ಮೇರು ತಿರುಪತಿ ಬೆಂಗಳೂರು ಹೈವೇ ಪಕ್ಕದಲ್ಲೇ ನಡೆಯುತ್ತೆ ಸಂತೆ. ಕೇಟ್ಲಫಾರಂ ಬ್ರಿಡ್ಜ್ ಹತ್ರ. ಎತ್ತುಗಳಾದ್ರೆ ಬಂದಿಲ್ಲ, ಎತ್ತುಗಳು ಬಂದಿದ್ರೆ ಇಲ್ಲೇ ಇರುತ್ತೆ. ಒಂದೇ ಒಂದಿದೆ ಜರ್ಸಿ ಎತ್ತು, ಅದನ್ನ ಅಲ್ಲಿ ಕೆಟ್ಟಾಕಿ ಎಲ್ಲ ಹೋಗಿದ್ದಾರೆ ಅಲ್ಲಿ. ನನ್ನ ಇನ್ಫಾರ್ಮೇಶನ್ ಏನಾದ್ರು ವರ್ತಿ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆದ್ರೆ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.